ಇವತ್ತು ಪಂಚಭೂತಗಳಲ್ಲಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಲೀನರಾಗಿದ್ದಾರೆ. ರೇವಣ್ಣ ಅವರ ಮನೆಯಲ್ಲಿ ಚೆನ್ನಮ್ಮನವರಿಗೆ ಅಂತಿಮ ವಿಧಿವಿಧಾನದ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ಜೊತೆಗೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನೋಡಿ, ಮಧ್ಯಾಹ್ನ 2 ಗಂಟೆಯ ನಂತರ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಕಣ್ಣೀರನ್ನ ಹಾಕುತ್ತಲೇ ತಾಯಿ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ರೇವಣ್ಣ. ಅಂತಿಮ ದರ್ಶನದ ಬಳಿಕ ಹೊಳೆ ನರಸೀಪುರದಲ್ಲಿ ಅಂತಿಮ ಯಾತ್ರೆ ಕೂಡ ನಡೆಯಲಿಕ್ಕಿದೆ. ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಹಾಸನ ಬಳಿ ಇವತ್ತು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ವೈದ್ಯರು 30% ಗುಣಮುಖರಾಗಿದ್ದಾರೆ ಅಂತ ಕೂಡ ಹೇಳಿದ್ರು. ಆ ಸಂದರ್ಭದಲ್ಲಿ ರೇವಣ್ಣ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಅಳ್ತಾ ಇದ್ರು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಅದೇ ರೀತಿಯಾಗಿ ನಿನ್ನೆ ಖುದ್ದು ದೇವೇಗೌಡರು ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ, ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅಂತ ಹೇಳಿ. ಇಷ್ಟೋ ವರ್ಷಗಳ ಕಾಲ ಬದುಕಿನ ಜೊತೆ ಪಯಣವನ್ನು ನಡೆಸಿ ಬಾಳಿ ಬದುಕಿ ಇವತ್ತು ದೇವೇಗೌಡರನ್ನ ಆಗಲಿರುವಂತಹ ಶ್ರೀಮತಿ ಚೆನ್ನಮ್ಮ ಅವರ ಅಂತಿಮ ಕ್ರಿಯೆಗೆ ಸಕಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಇವತ್ತು ಅಂತಿಮ ದರ್ಶನಕ್ಕೆ ರೇವಣ್ಣ ಅವರ ಮನೆಯ ಮುಂಭಾಗ ಜನಸಾಗರವೇ ಹರಿದು ಬರ್ತಾ ಇದೆ. ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ಕೂಡ ಕುಟುಂಬಸ್ಥರು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಪಂಚಭೂತಗಳಲ್ಲಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಲೀನರಾಗಲಿಕ್ಕಿದ್ದಾರೆ. ರೇವಣ್ಣ ಅವರ ಮನೆಯಲ್ಲಿ ಚೆನ್ನಮ್ಮರಿಗೆ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಹಾಸನ ಮತ್ತು ಹೊಳೆ ನರಸೀಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಭಾರೀ ಸಂಖ್ಯೆಯಲ್ಲಿ ಜನರು ಸೇರಿರುವಂತಹ ಹಿನ್ನೆಲೆ ಈ ಒಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಅಂತ್ಯಕ್ರಿಯೆ ಸ್ಥಳದಲ್ಲಿ 4000 ಆಸನಗಳ ವ್ಯವಸ್ಥೆಯನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಿನ್ನೆ ಇಡೀ ದಿನ ಬೆಂಗಳೂರಿನಿಂದ ಹಿಡಿದು ಹಾಸನದವರೆಗೂ ಕೂಡ ಇನ್ನು ತೆರೆದ ವಾಹನದಲ್ಲಿ ಅವರ ಈ ಅಂತಿಮ ಯಾತ್ರೆ ಕೂಡ ನಡೀತು. ಸತತ 16 ಗಂಟೆಗಳ ಕಾಲ ಚೆನ್ನಮ್ಮನವರ ಮೆರವಣಿಗೆ ಕೂಡ ಆಯಿತು. ರಸ್ತೆಯ ಉದ್ದಕ್ಕೂ ಕೂಡ ಒಂದು 6ರಿಂದ 7 ಕಡೆ ನಿಲ್ಲಿಸಿ ಅಲ್ಲಿ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಚೆನ್ನಮ್ಮರವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದನ್ನು ನಾವು ಗಮನಿಸಿದ್ದೇವೆ. ಇವತ್ತು ಕೂಡ ಸಾಕಷ್ಟು ಗಣ್ಯಾತಿ ಗಣ್ಯರು ಕೂಡ ಆಗಮಿಸುವಂತಹ ನಿರೀಕ್ಷೆಗಳು ಕೂಡ ಇದೆ. ಸೊ ಹಾಗಾಗಿ ಬೇಕಾದಂತಹ ಸಿದ್ಧತೆಗಳು, ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶಾಲಾ ಕಾಲೇಜುಗಳಿಗೂ ಕೂಡ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ದೇವೇಗೌಡರು ಯಾವ ರೀತಿಯಾಗಿ ತನ್ನ ಮಡದಿಯನ್ನು ಕಳೆದುಕೊಂಡು ಕಣ್ಣೀರನ್ನು ಹಾಕಿದ್ದಾರೆ ಅನ್ನೋದನ್ನು ಗಮನಿಸ್ಬೋದು. ಮತ್ತು ರೇವಣ್ಣ ಅವರು ಕೂಡ ತನ್ನ ತಾಯಿಯನ್ನು ಯಾವ ರೀತಿಯಾಗಿ ನೆನಪಿಸ್ಕೊಂಡು ಕಣ್ಣೀರಿನಲ್ಲೇ ಕೈ ತೊಳಿತಾ ಇದ್ದಾರೆ ಅನ್ನೋದನ್ನು ಗಮನಿಸಿದ್ದೀವಿ. ನೋಡಿ, ಯಾರೇ ಆದರೂ ಆಗಲಿ, ಎಷ್ಟು ದೊಡ್ಡ ಮಕ್ಕಳೇ ಆದರೂ ಕೂಡ ತಾಯಿ ಅನ್ನುವಂತಹ ಒಂದು ಜೀವ ಇದೆಯಲ್ಲ, ಆ ತಾಯಿ ಯಾವಾಗಲೂ ಜೊತೆಗಿರಬೇಕು. ನಾವು ಹಣ್ಣು ಮುದುಕರಾದರೂ ಕೂಡ ಆ ತಾಯಿಯ ಪ್ರೀತಿ ನಮಗೆ ಬೇಕೇ ಬೇಕು ಅಂತ ಹೇಳಿ ಮನಸ್ಸು ಯಾವಾಗಲೂ ಕೂಡ ಚಡಪಡಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ರೇವಣ್ಣ ಅವರ ಮೇಲೆ ಆ್ಯಸಿಡ್ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಸ್ವಂತ ಕುಟುಂಬದವರೇ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಪಟ್ಟಿದ್ರು. ಆ ಪ್ರಯತ್ನಗಳು ವಿಫಲ ಆಗಿತ್ತು. ಆ ಒಂದು ವಿಚಾರವನ್ನು ರೇವಣ್ಣ ಅವರು ನೆನಪಿಸ್ಕೊಂಡು ಬಹಳಷ್ಟು ದುಃಖಿತರಾಗಿದ್ದು ಕೂಡ ಹೌದು. ನನ್ನ ಬದಲು ನನ್ನ ತಾಯಿಗೆ ಆ್ಯಸಿಡ್ ದಾಳಿ ಮಾಡಿದ್ರು, ನನ್ನ ತಾಯಿ ನನಗೋಸ್ಕರ ಆ್ಯಸಿಡ್ ದಾಳಿಗೆ ಒಳಗಾದರು ಅಂತ ಹೇಳಿ ಸಾಕಷ್ಟು ದುಃಖಿತರಾಗಿರುವಂಥದ್ದನ್ನು ಗಮನಿಸ್ತಿದ್ದೀವಿ. ಯಾರೇ ಆದರೂ ತಾಯಿ ಇದ್ದು ಇಲ್ಲದೆ ಬದುಕೋದು ಒಂದು ಇದ್ದಿರುತ್ತಲ್ಲ, ಸೊ ಅದೇ ಬೇರೆ ರೀತಿಯಾದಂತಹ ನೋವನ್ನು ಕೊಟ್ಟರೆ, ತಾಯಿಯನ್ನು ಕಳೆದುಕೊಂಡು ಇಷ್ಟೂ ವರ್ಷಗಳ ಕಾಲ ಲಾಲನೆ ಪಾಲನೆ ಮಾಡಿ ಬೇಕು ಬೇಡ ಎಲ್ಲವನ್ನ ಕೂಡ ನೋಡಿಕೊಂಡು ತಂದೆ ಪ್ರೀತಿ ಸಿಗದೇ ಇದ್ದರೂ ಕೂಡ ಆ ತಂದೆ ಪ್ರೀತಿ ಮತ್ತು ತಾಯಿ ಪ್ರೀತಿ ಎರಡನ್ನೂ ಕೊಡುವವಳೇ ತಾಯಿ. ಆ ತಾಯಿಯನ್ನು ಕಳೆದುಕೊಂಡಂತಹ ಕುಟುಂಬದವರು ಇದೀಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಹೊಳೆ ನರಸೀಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮತ್ತು ಜನಸಂಖ್ಯೆಯಲ್ಲೂ ಕೂಡ ಭಾರಿ ಏರಿಕೆಯಾಗ್ತಾ ಇದೆ. ಮಳೆ ಕೂಡ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಮಳೆಯನ್ನೂ ಕೂಡ ಲೆಕ್ಕಿಸದೆ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಆ ಭಾಗದ ಜನರು. ಮತ್ತು ಅಲ್ಲಿ ಸಾಕಷ್ಟು ಜೀರ್ಣೋದ್ಧಾರವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ.
ಮಾಡಿದ್ದಾರೆ. ನೋಡಿ, ತಾವು ಕೂಡ ಓದಿದ್ರೂ ಕೂಡ SSLC ಪಾಸ್ ಆಗಿದ್ರಂತೆ ಚೆನ್ನಮ್ಮ ಅವರು. ಆಗಿನ ಸಂದರ್ಭದಲ್ಲಿಯೇ SSLC ಮುಗಿಸಿದ್ರು ಅಂತಂದರೆ ಯೋಚನೆ ಮಾಡಿ, ಒಂದು ಒಳ್ಳೆ ಹುದ್ದೆಯನ್ನು ತೆಗೆದುಕೊಳ್ಳುವಂತಹ ಅರ್ಹತೆಯೂ ಕೂಡ ಇದ್ರೂ ಸಹ ಇಲ್ಲ, ನಾನು ಅದು ಯಾವುದನ್ನೂ ಕೂಡ ಮಾಡೋದಿಲ್ಲ, ಕಂಪ್ಲೀಟಾಗಿ ನನ್ನ ಕುಟುಂಬವನ್ನು ನೋಡಿಕೊಳ್ಬೇಕು ಅನ್ನುವಂತಹ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ರು. ಮತ್ತು ದೇವೇಗೌಡರಿಗೆ ಒಂದು ಕಡೆ ಸ್ಟ್ರಾಂಗೆಸ್ಟ್ ವುಮೆನ್ ಆಗಿ ನಿಂತ್ಕೊಂಡಿದ್ರು, ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು. ಇಡೀ ಕುಟುಂಬದವರು ಕೂಡ ಇದೀಗ ಅದನ್ನು ನೆನಪಿಸ್ಕೊಂಡು ಕಣ್ಣೀರನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಇದೆ ನನ್ನ ಹತ್ರ, ಈಗ ಎಲ್ಲರೂ ಇದ್ದಾರೆ ನನ್ನ ಜೊತೆಗೆ, ನೀನೇ ಇಲ್ವಲ್ಲ ಅಂತ ಹೇಳಿ ಇದೀಗ ದೇವೇಗೌಡರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕೆಂದರೆ ನಾವು ಅವರ ವಿಡಿಯೋಗಳನ್ನು ಒಂದಷ್ಟು ನೋಡಿದ್ದೀವಿ. ಇಬ್ಬರ ಅನ್ಯೋನ್ಯತೆ ಯಾವ ರೀತಿಯಾಗಿ ಇತ್ತು, ಒಬ್ರಿಗೊಬ್ರು ಕೊಡುವಂತಹ ಕಾಲಾವಕಾಶ. ಮತ್ತು ದೇವೇಗೌಡರು ಇಲ್ಲದೇ ಇದ್ದರೆ ಅಥವಾ ಅವರು ಮನೆಗೆ ಬರದೇ ಇದ್ದರೆ ಅವರು ಊಟನೇ ಮಾಡ್ತಾ ಇರಲಿಲ್ವಂತೆ. ಸಾಕಷ್ಟು ಬಾರಿ ಅವ್ರ ಜೊತೆಲಿ ಕಾದು ಕುಳಿತು ಊಟವನ್ನು ಕೂಡ ಮಾಡ್ತಾ ಇದ್ರಂತೆ. ಅಷ್ಟು ಬಾಂಧವ್ಯವನ್ನು ಹೊಂದಿದ್ರು. ಎಷ್ಟೇ ಕಷ್ಟ ಬಂದರೂ ಕೂಡ ಕುಗ್ಗದೆ, ಧೃತಿಗೆಡದೆ, ಬೆನ್ನೆಲುಬಾಗಿ ನಿಂತ್ಕೊಂಡು ಅದನ್ನು ಸಾಧಿಸಿ ತೋರಿಸಿದ್ದೂ ಕೂಡ ಚೆನ್ನಮ್ಮ ಅವರು. ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ಗಮನಿಸ್ತೀವಿ, ಸಣ್ಣ ಪುಟ್ಟ ಜಗಳ ಆದರೂ ಸಾಕು ಪೊಲೀಸ್ ಠಾಣೆ ಮೆಟ್ಲೇ ಇರ್ತಾರೆ, ಅಥವಾ ಡಿವೋರ್ಸ್ ಆಗುವಂತಹ ಹಂತಕ್ಕೆ ಹೋಗ್ತಾರೆ. ಮಕ್ಕಳಿದ್ದಾರೆ ಇಲ್ಲ, ಇದು ಯಾವುದೂ ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ಬಟ್ ಆದರೆ ಎಷ್ಟೇ ಕಷ್ಟ, ಎಷ್ಟೇ ನೋವು ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತವರು ಚೆನ್ನಮ್ಮ ಅವರು. ಇವತ್ತು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. 2 ಗಂಟೆಯ ನಂತರ ವಿಧಿವಿಧಾನಗಳ ಪ್ರಕಾರ ಅವರ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನೆರವೇರಿಸಲಿಕ್ಕಿದ್ದಾರೆ.